ಗ್ರೇಟ್. ಡೈರೆಕ್ಟ್ರಾಗೂ ಗೆದ್ದಿದ್ದಾರೆ, ಪರ್ಫಾರ್ಮೆನ್ಸಲ್ಲಿ ಗೆದ್ದಿದ್ದಾರೆ. ಇಟ್ಸ್ ಗುಡ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಧಕ್ ಕೋಕಿಲ್ ಅವ್ರ ಆ್ಯಕ್ಟಿಂಗ್ ನಿಮ್ಗೆ ಹೆಂಗೆ ಅನ್ನಿಸ್ತು? ಚೆನ್ನಾಗಿದೆ. ಅವ್ರು ಮಾಮೂಲಿ ಇಲ್ಲ, ಎಲ್ಲ ಪಿಕ್ಚರ್ಲ್ಲ ಚೆನ್ನಾಗಿ ಮಾಡೇ ಮಾಡ್ತಾರೆ, ಯಾವುದೇ ಮಾಡ್ತಾರೆ. ಕನ್ನಡ ಆಲ್ ಎಲ್ಲ ಗಿರಿ ಅವರು ಚೆನ್ನಾಗಿ ಕೆಲಸ ಮಾಡಿ. ಚಂದನ್ ಗುಡ್, ಚಂದನ್. ಆಮೇಲೆ ನಿಮಿಕ್ ಅವರು ನನ್ನ ಬಗ್ಗೆ ಹೇಳಿ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಿಕ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಚೆನ್ನಾಗಿ. ಥ್ಯಾಂಕ್ ಯು ಸರ್. ಬ್ರದರ್ ಹೆಂಗನ ಸಿನಿಮಾ? ಮೂವಿ ಬಗ್ಗೆ ಏನು ಹೇಳೋಂಗಿಲ್ಲ. ಎಷ್ಟು ನಾಡಿರಿ ಇದು ಮೂವಿ. ಕನ್ನಡ ಮೂವಿ ಇಷ್ಟು ದಿನ ಆದಮೇಲೆ ಒಂದು ಲವ್ ಸಿನಿಮಾ ಬೇಕಾಗಿತ್ತು. ಇದು ಮೂವಿ ತುಂಬ ಚೆನ್ನಾಗಿದೆ. ಫ್ಲೈಟು ಎಲ್ಲರೂ ಬಂದು ಮೂವಿ ನೋಡ್ರಿ. ಫ್ಯಾಮ್ಲಿ ಸಂಗತ ಬಂದು ಜೊತೆ ಕುಂತು ಎಲ್ಲ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನೋಡೋಂಥ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕಂತ ಹೇಳ್ತೀನಿ. ಕನ್ನಡ ಸಿನಿಮಾ ಒಂದು ಲವ್ ಸಿನಿಮಾ ಬೇಕಾಗಿತ್ತು ಇಷ್ಟು ದಿನ ಆದಮೇಲೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಆಲ್ ದ ಬೆಸ್ಟ್ ಎಂಟರ್ ಟೀಮ್. ಆ್ಯಕ್ಚುಲಿ ಪುಷ್ಪವತಿ ಮೇಡಮು ಡಿ ಬಾಸ್ ಜೊತೆ ಕ್ರಾಂತಿ ಸಿನಿಮಾದಲ್ಲಿ ಒಂದು ಐಟಮ್ ಸಾಂಗ್ ತೆಗೆದಾಗ ಎಷ್ಟು ಜನ ನಾವು ಸಪೋರ್ಟ್ ಮಾಡಿದ್ದೀವಿ ಡಿ ಬಾಸ್ ಅಭಿಮಾನಿಗಳು. ಈ ಸಿನಿಮಾವು ಕೂಡ ಮೇಡಮ್ಗೆ ತುಂಬ ಸಪೋರ್ಟ್ ಆಗಿರಬೇಕು. ಎಲ್ಲರೂ ಬಂದು ಸಿನಿಮಾ ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಟ್ಸ್ ಚಂದನ್ ಅವರೇ. ತುಂಬ ಒಳ್ಳೆ ಸ್ಕ್ರಿಪ್ಟ್. ಸೆಕೆಂಡ್ ಹಾಫ್ ಎಕ್ಸ್ಟ್ರಾರ್ಡಿನರಿ. ಲಾಸ್ಟ್ ಅವ್ರದ್ದು ಒಂಥರ ತುಂಬ ಕ್ಯೂರಿಯಸ್ ಆಗಿದೆ. ಪರ್ಫಾರ್ಮೆನ್ಸ್ ಆಗಿ ತುಂಬ ಇಷ್ಟ ಆಯಿತು ನನಗೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಹಾಗೆ ನಿಮಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಂಗಾಯಣ ರಘು ಸರ್, ಎಲ್ಲ ಒಂಥರ ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್. ಅಂದರೆ ನಗ್ಬೋದು, ಒಂದು ಬೇರೆ ಥರನೇ ಫೀಲ್ ಇದೆ ಸಿನಿಮಾಲಿ. ಒಳ್ಳೆ ಸ್ಕ್ರಿಪ್ಟ್ ಇದು. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಈ ಸಿನಿಮಾ ಗೆಲ್ಲಿಸಬೇಕು. ಆಗಲೇ ಜನ ಇಷ್ಟಪಡ್ತಾ ಇದ್ದಾರೆ. ಕಂಗ್ರ್ಯಾಟ್ಸ್ ದ ಟೀಮ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಬ್ರದರ್ ಹೇಗನ್ನಿಸ್ತು ಸಿನಿಮಾ? ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಟ್ವಿಸ್ಟ್ ಇಷ್ಟ ಆಯ್ತು. ಚಂದನ್ ಅವ್ರು ಟ್ವಿಸ್ಟ್ ಚೆನ್ನಾಗಿತ್ತು. ಓಕೆ. ಅಮ್ಮ ಹೆಂಗೆ ಅನ್ನಿಸ್ತು ಸಿನಿಮಾ? ಎಲ್ಲರಿಗೂ ನಮಸ್ಕಾರ. ನಾನು ರೂಪಾತರ ಅಂತ ತುಮಕೂರಿಂದ ಬಂದಿದ್ದೀನಿ. KPCC ಸ್ಟೇಟ್ ಜನರಲ್ ಸೆಕ್ರೆಟರಿ. ಫ್ಲರ್ಟ್ ಮೂವಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ಯಾವುದೇ ಸಂತೋಷ ಇದ್ದರೆ ನೋಡ್ಬೋದು. ಯಾವುದೇ ಒಂದು ಕೆಟ್ಟ ಡೈಲಾಗ್ ಇಲ್ಲ, ಡಬಲ್ ಮೀನಿಂಗ್ ಮಾತುಗಳಿಲ್ಲ. ಆಮೇಲೆ ಈಗಿನ ಕಾಲದಲ್ಲಿ ಸೊಸೈಟಿನಲ್ಲಿ ಮನಿ ಇದ್ದರೆ ಏನಂದ್ರೆ ಯಾವ ಥರ ರೆಸ್ಪೆಕ್ಟ್ ಇರುತ್ತೆ, ಮನಿ ಇಲ್ಲ ಅಂದರೆ ಯಾವ ಥರ ಇದಾಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ತೋರಿಸಿದ್ದಾರೆ. ಈಗ ಏನು ಸೊಸೈಟಿನಲ್ಲಿ ಆಗ್ತಾಯಿದೆ ಅದನ್ನು ಟ್ರೂ ಆಗೇ ತೋರಿಸಿದ್ದಾರೆ. ಇಡೀ ಟೀಮ್ಗೆ ಹ್ಯಾಟ್ಸ್ ಆಫ್. ನೆಕ್ಸ್ಟ್ ಅವರು ಪ್ರೊಡಕ್ಷನಿಂದ ಒಳ್ಳೊಳ್ಳೆ ಮೂವೀಸ್ ಬರಲಿ. ಎಲ್ಲರೂ ಫ್ಲರ್ಟ್ ಮೂವಿ ಫ್ಯಾಮಿಲಿ ಸಮೇತ ಬಂದು ನೋಡಿ. ಫ್ಲರ್ಟ್ ಮೂವಿ ಟೀಮ್ಗೆ ಎಲ್ಲರೂ ಆಶೀರ್ವಾದ ಮಾಡಿ. ನಿಮಿಕ್ ಅವ್ರ ಆ್ಯಕ್ಟಿಂಗ್ ಹೆಂಗೆ ಅನ್ನಿಸ್ತು ನಿಮಗೆ? ಅವ್ರು ವಿಲನ್ ಅಂತಲೇ ಹೇಳೋಕ್ಕಾಗಲ್ಲ, ಹೀರೋಯಿನ್ ಅಂತಲೇ ಹೇಳೋಕ್ಕಾಗಲ್ಲ. ಅವ್ರದ್ದೊಂದು ಡ್ಯುಯಲ್ ಫೇಸ್. ಮೇಡಮ್ ಬಗ್ಗೆ ನಮಗೆ ಪ್ರೌಡ್. ಎಷ್ಟೋ ಸ್ಟಾರ್ಟಿಂಗು ಏನೋ ಹೇಳ್ತಾ ಇದ್ದಾರೆ, ಏನೋ ಫ್ಲರ್ಟ್ ಅಂತ ಇದ್ದಾರಲ್ಲ, ಏನಿದೆ ಸ್ಪೆಷಲ್ ಏನಿದೆ ಅಂತ ಅಂದ್ಕೊಂಡೆ. ಹೇಳ್ಬೇಕಂದ್ರೆ ಸೆಕೆಂಡ್ ಹಾಫಿಂದ ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಟ್ವಿಸ್ಟ್ಗಳಂತೂ ತುಂಬ ಎಕ್ಸ್ಟ್ರಾರ್ಡಿನರಿ. ಉಪೇಂದ್ರ ಅವರ ಸಿನಿಮಾಗಳಲ್ಲಿ ನೋಡಿರುವಂಥ ಟ್ವಿಸ್ಟ್ಗಳು ಆ ಥರ ತುಂಬ ಕ್ರೇಜಿಯಾಗಿತ್ತು. ನಿಮಿಕ್ ಅವರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಓವರಾಲ್ ತುಂಬ ಇಷ್ಟ ಆಯಿತು. ಸಾಧುಕೋಕಿಲ ಸರ್ ಕಾಮಿಡಿ ಆಗಿರ್ಬೋದು, ಮತ್ತು ಎಲ್ಲ ಕ್ಯಾರೆಕ್ಟರ್ಗಳದ್ದು ಪ್ರತಿಯೊಂದು ಕ್ಯಾರೆಕ್ಟರ್ನು ಕ್ಲೈಮ್ಯಾಕ್ಸಲ್ಲಿ ನೋಡಿದ್ರೆ ತುಂಬಾ ಕ್ರೇಜಿಯಾಗಿತ್ತು. ತುಂಬ ಇಷ್ಟ ಆಯಿತು. ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಮೇಡಮ್ ಹೇಳಿ ಹೇಗಿತ್ತು ಸಿನಿಮಾ? ಸಿನಿಮಾ ಮತ್ತು ಸೂಪರ್ ಆಗಿದೆ ಸರ್. ಮತ್ತೆ ಪದೇ ಪದೇ ನೋಡ್ತಾನೆ ಇರಬೇಕು ಅಂತಿರೋದು. ಒಳ್ಳೆ ಮೂವಿ. ಎಲ್ಲರೂ ಫ್ಯಾಮಿಲಿ ಜೊತೆ ನೋಡಿದ್ರೆ ಸೂಪರ್ ಮೂವಿ. ನಿಮಿಕ್ ಅವ್ರ ಆ್ಯಕ್ಟಿಂಗ್ ಹೆಂಗೆ ಅನ್ನಿಸ್ತು? ಅವ್ರ ಸ್ಮೈಲು, ಅವ್ರ ಸೂಪರ್ ಎಲ್ಲ ಚೆನ್ನಾಗಿತ್ತು. ಚಂದನ್ ಅವ್ರ ಡೈರೆಕ್ಷನ್, ಫಸ್ಟ್ ಡೈರೆಕ್ಷನು ಹೆಂಗೆ ಅನ್ನಿಸ್ತು ನಿಮಗೆ? ಉಪ್ಪಿ ಸರ್ ನೋಡಿಗೆ ಅನಿಸ್ತು ಸರ್ ನನಗಂತೂ. ಸೂಪರ್ ಸರ್. ನೀವು ಲಾಸ್ಟಿಗೆ ಟ್ವಿಸ್ಟ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ಥರ ಆಗ್ಬೋದು ಸಿನಿಮಾದಲ್ಲಿ? ಆಗುತ್ತಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೂಪರ್ ಮೂವಿ, ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಫಿಲಮ್. ಏನು ಇಷ್ಟ ಆಯಿತು ನಿಮಗೆ ಸಿನಿಮಾದಲ್ಲಿ? ಟ್ವಿಸ್ಟ್ ಕೊಡ್ತಿದ್ದಾರಲ್ಲ, ಅದೇ ತುಂಬ ಇಷ್ಟ ಆಗಿದ್ದು. ಇನ್ನು ಎಂಡ್ ಆಯಿತು ಅನ್ನೋ ಅಷ್ಟರಲ್ಲಿ ಒಂದು ಏನೋ ಒಂದು ಮುಂದೆ ಏನೋ ನೋಡಬೇಕು ಅನ್ನೋ ಥರ ಇಂಟ್ರೆಸ್ಟ್ ಇಟ್ಟಿದ್ದಾರೆ. ಚೆನ್ನಾಗಿದೆ. ಕಾಮಿಡಿ ಎಲ್ಲ ಚೆನ್ನಾಗಿದೆ. ಟೋಟಲಿ ಸೂಪರ್. ಥ್ಯಾಂಕ್ ಯು. ಎಸ್ಪೆಷಲ್ ನಮಗೆ ಸ್ಪೆಷಲ್ ಏನಕ್ಕೆ ಅಂತಂದರೆ ಮೇಡಮ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಅದು ಸಿನಿಮಾ ನಾನು ಲೀಡಾಗಿ ಮಾಡಿದ್ರೂ ಸಿಕ್ಕಿರೋಷ್ಟು ಪ್ರೀತಿನ ಒಂದು ಸಾಂಗ್ ಮಾಡಿದ್ದಕ್ಕೆ ನಾನು ದರ್ಶನ್ ಸರ್ ಜೊತೆ ಸಿಕ್ಕಿದೆ ಅಂದ್ಬಿಟ್ಟು. ನಮ್ಮ ಇಂಟೆನ್ಷನ್ಸ್, ದರ್ಶನ್ ಸರ್ ಫ್ಯಾನ್ಸ್ ಇಂಟೆನ್ಷನ್ ಏನಿರುತ್ತೆ ಅಂತಂದರೆ, ಬಿಕಾಸ್ ನಮಗೆ ನಮ್ಮ ಬಾಸ್ ಜೊತೆ ಯಾರೇನೇ ಪ್ರೀತಿಯಿಂದ ನಡ್ಕೊಳ್ಳೋಗಿರ್ಬೋದು, ಅದು ಒಳ್ಳೆ ಕಲಾವಿದರಿಗೆ ಒಳ್ಳೆ ಸಿನಿಮಾಗಳಿಗೆ. ನಮ್ಮ ಬಾಸ್ ಅವತ್ತು ಹೇಳಿರೋದಷ್ಟೇ, ಇವತ್ತು ಹೇಳಿರೋದಷ್ಟೇ. ಆಚೆದು ಬಿಟ್ಬಿಡೋಣ. ಫಸ್ಟು ಸಿನಿಮಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಶಿಪ್ ಬಗ್ಗೆ, ಜೊತೆಗೆ ಲವ್ ಬಗ್ಗೆ,
ಜೊತೆಗೆ ಇವತ್ತಿನ ಸಿಚುವೇಶನ್ಸ್ ಇವತ್ತು ಪ್ರೆಸೆಂಟ್ ಏನೆಲ್ಲ ಲವ್ ಫೇಲ್ಯೂರ್ ಆಗುತ್ತೆ, ಏನಕ್ಕೆ ಲವ್ ಫೇಲ್ಯೂರ್ ಆಗುತ್ತೆ, ಫ್ಯಾಮಿಲೀಸಲ್ಲಿ ಯಾವ ಥರ ಚೇಂಜಸ್ ಇರುತ್ತೆ, ಮತ್ತು ಫ್ರೆಂಡ್ಗೋಸ್ಕರ ಏನೇನು ಬೇಕಾದ್ರೂ ಮಾಡ್ತಾರೆ ಅನ್ನೋ ಥರದ್ದು ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ. ಎಸ್ಪೆಷಲಿ ನಾವು ಮೇಡಮ್ನ ಒಂದು 2-3 ಸಿನಿಮಾ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ ನೋಡಿದ್ವಿ. ಅದಾದಮೇಲೆ ಪುಷ್ಪವತಿಯಲ್ಲಿ ಜಸ್ಟ್ ಒಂದು ಸಾಂಗಲ್ಲಿ ಅಷ್ಟೇ ನೋಡೋಕ್ಕೊಂದು ನಮ್ಗೆ ಅಷ್ಟಕ್ಕೆ ಮಾತ್ರ ಆಯಿತು. ಅದಾದಮೇಲೆ ನಮಗೊಂದು ಎಕ್ಸ್ಪೆಕ್ಟೇಷನ್ ಇದೆ, ಆದಷ್ಟು ಬೇಗ ಭಾಷಣದ ಸ್ಕ್ರೀನ್ನ ಫುಲ್ಲಾಗಿ ಶೇರ್ ಮಾಡಿ ಅಂದ್ಬಿಟ್ಟು. ಜೊತೆಗೆ ನಾನು ಎಲ್ಲ ಕಲಾವಿದರು ತುಂಬ ಅಚ್ಚುಕಟ್ಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ರಂಗಾಯಣ ಸರ್ ಇರ್ಬೋದು, ಎಸ್ಪೆಷಲಿ ಆಮೇಲೆ ಚಂದನ್ ಅವರು ಹೀರೋ ಇರ್ಬೋದು, ಆಮೇಲೆ ಸುದೀಪ್ ಸರ್ ಎಸ್ಪೆಷಲಿ ಫ್ರೆಂಡ್ಶಿಪ್ ಬಗ್ಗೆ ಸಾಂಗ್ ಇದೆ. ಸೊ ಇವತ್ತಿನ ಸಿಚುವೇಶನ್ ಏನೇ ಇದ್ರು ಅವತ್ತು ಒನ್ಸ್ ಅಪಾನ್ ಎ ಟೈಮಲ್ಲಿ ಮತ್ತು ವಿಷ್ಣುವರ್ಧನ್ ಸರ್ ಮತ್ತು ಅಂಬರೀಶ್ ಸರ್ ಬಿಟ್ಟರೆ ಸುದೀಪ್ ಸರ್ ಮತ್ತು ದರ್ಶನ್ ಸರ್ ನಮ್ಮ ಫ್ರೆಂಡ್ಶಿಪ್ಗೆ ಒಂದು ಮಾದರಿ ಆಗಿದ್ದು. ಅದು ಪರ್ಸ್ನಲ್ ಏನಿದ್ರು ಯಾವ ಒಂದಲ್ಲ ಒಂದಿನ ಫ್ರೆಂಡ್ಶಿಪ್ಗೆ ಸಾವೇ ಬರುತ್ತೆ ಅಂದಮೇಲೆ ಕೆಟ್ಟ ದಿನಗಳು ಜಾಸ್ತಿ ಗೊತ್ತಿರಲ್ಲ, ಅದು ಬದಲಾಗಿ ಒಂದು ಒಳ್ಳೆ ದಿನಗಳು ಬಂದೇ ಬರುತ್ತೆ. ಸೊ ಫ್ಲಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಬಿಕಾಸ್ ಇವತ್ತಿನ ಜನ್ರೇಷನ್ಗೆ ಏನು ಬೇಕು ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಜೊತೆಗೆ ಕಾಣುತ್ತೆ ನಾವೇನೇ ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಇವಾಗ ಬೇರೆ ಯಾರ್ಯಾರು ಬಂದು ಏನೇನೋ ಮಾಡ್ತಾರೆ ಅಂತ ಬಿಟ್ಟವರು ನಮ್ಮ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾನ ಉಳಿಸ್ಕೋಬೇಕು. ನಮ್ಮವ್ರನ್ನ ಫಸ್ಟ್ ನಾವು ಉಳಿಸ್ಕೊಳ್ಳೋಣ. ಇವಾಗ ಕನ್ನಡ ಇಂಡಸ್ಟ್ರಿಲಿ ದರ್ಶನ್ ಸರ್, ಸುದೀಪ್ ಸರ್, ಯಶ್ ಸರ್ ಮತ್ತೆ ಇನ್ನೊಂದು 4-5 ಜನ ಹೀರೋಗಳು. ಅದಾದ್ಮೇಲೆ ನೆಕ್ಸ್ಟ್ ಯಾರು ಆ ಪೀಳಿಗೆನ ಉಳಿಸ್ಕೊಂಡು ಹೋಗುವಂತವ್ರು ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಅದು ಜೋಪಾನವಾಗಿ ಕಾಪಾಡುವಂತ ಹೀರೋಗಳು ಯಾರು ವಿತ್ ಡೈರೆಕ್ಷನ್ ಮಾಡ್ಕೊಂಡು ಅವರೇನು ಇಷ್ಟು ಎಫರ್ಟ್ ಹಾಕಿ ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಏನ್ ಹೇಳ್ಬೇಕು ಅದನ್ನ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ನಾನ್ ಕೇಳ್ಕೊಳ್ಳೋದು ಇಷ್ಟೇ, ಒಳ್ಳೆ ಸಿನಿಮಾಗಳಿಗೆ ಎಲ್ಲರೂ ಸಪೋರ್ಟ್ ಮಾಡೋಣ, ಒಳ್ಳೆ ಸಿನಿಮಾಗಳನ್ನ ಗೆಲ್ಲಿಸ್ಕೊಳ್ಳೋಣ. ಇವಾಗ ಸಿನಿಮಾನ ಫಸ್ಟ್ ನೋಡಿ ನಿಮ್ಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಇನ್ನ ಇಬ್ರಿಗೆ ಹೇಳಿ. ಎಸ್ಪೆಷಲಿ ನಮ್ಗೆ ಮೇಡಮ್ ಇದಾರೆ ಅಂತ ಒಂದು ನಾವು 100ಗೆ 99% ಮೇಡಮ್ ಇದಾರೆ ಅಂತ, ಇನ್ನು 1% ಮೇಡಮ್ಗೋಸ್ಕರನೇ ಸಿನಿಮಾಗೆ ಬಂದಿರೋದು ನಾವು. ಎಸ್ಪೆಷಲಿ ಹೇಳ್ಬೇಕು, ಈಗ ಬಂದು ನೋಡಿದ್ಮೇಲೆ ಆಕ್ಚುಲಿ ಫಸ್ಟ್ ಶೋನೇ ನೋಡಿದ್ವಿ. ಬಂದು ನೋಡಿದ್ಮೇಲೆ 4 ಜನಕ್ಕೆ ಹೇಳೋ ತರ ಇದೆ ಸಿನಿಮಾ. ಇವಾಗ ಏನೋ ಮೇಡಮ್ಗೋಸ್ಕರ ಬಂದಿದ್ವಿ ಅನ್ನೋ ತರ ಮಾತ್ರ ಇಲ್ಲ. 4 ಜನ ಬಂದು ಇನ್ನ ಅಚ್ಚುಕಟ್ಟಾಗಿ ಸಿನಿಮಾ ನೋಡ್ಬೋದು, ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದು, ಫ್ರೆಂಡ್ಸ್ ಜೊತೆ ಕುತ್ಕೊಂಡು ನೋಡ್ಬೋದು. ತುಂಬಾ ಫನ್ನಿ ಆಗಿದೆ, ಮತ್ತೆ ಒಂದು ಜೀವನಕ್ಕೆ ಅರ್ಥ ಕೊಡೋ ತರ ಇದೆ ಲೈಫಲ್ಲಿ. ಸೊ ಎಲ್ಲರೂ ಬಂದು ಈ ತರ ಸಿನಿಮಾನ ನೋಡಿ. ಎಸ್ಪೆಷಲಿ ಅದೆಲ್ಲ ಆದ್ಮೇಲೆ ನನ್ನ ದೇವ್ರ ಸಿನಿಮಾ ಡೆವಿಲ್ ಡಿಸೆಂಬರ್ 11th ಬರ್ತಾ ಇದೆ. ಅಂದ್ರೆ 12th ಅನೌನ್ಸ್ ಆಗಿತ್ತು, 11th ಬರ್ತಾ ಇದೆ. ಸೊ ಎಲ್ಲಾ ಡಿ-ಬಾಸ್ ಸೆಲೆಬ್ರಿಟೀಸ್ ಗಳಿಗೆ ಎಲ್ಲಾ ಥಿಯೇಟರ್ಗಳ ಕಡೆ ಆಲ್ರೆಡಿ ಅತ್ತಿಬೆಲ್ ಇರ್ಬೋದು, ಸಿದ್ದೇಶ್ವರ ಥಿಯೇಟರ್ ಇರ್ಬೋದು, ಜೊತೆಗೆ ಪ್ರಸನ್ನದಲ್ಲೂ ಎಲ್ಲಾ ಕಡೆ ಸೆಲೆಬ್ರೇಷನ್ ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಾರ್ಮಲ್ ಆಗಿ ನಾನು ಎಲ್ಲಾ ಕಡೆ ಹೇಳಿದ್ದೆ, ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇವತ್ತಿನ ಜನರೇಷನ್ಗೆ ನಮ್ಗೆ ಎಲ್ಲಾ ಕಡೆ ಲೋನ್ ಸಿಗ್ಬೇಕು ಅಂದ್ರೆ ಸಿವಿಲ್ ಚೆನ್ನಾಗಿರ್ಬೇಕು, ಮತ್ತೆ ಥಿಯೇಟರ್ ಹತ್ರ ಇನ್ನೊಂದು ಲೆವೆಲ್ ಕ್ರೌಡ್ ನೋಡ್ಬೇಕು ಅಂದ್ರೆ ಡೆವಿಲೇ ಬರ್ಬೇಕು. ಸೊ ಈ ತರ ಇರೋದ್ರಿಂದ ಥಿಯೇಟರ್ ಹತ್ರ ಯಾರು ಗಲಾಟೆಗಳು ಮಾಡ್ಕೋಬೇಡಿ. ಫಸ್ಟ್ ಒಂದ್ ಬಂದ್ಬಿಟ್ಟು ಥಿಯೇಟರ್ ಹತ್ರ ಯಾರು ಗಲಾಟೆಗಳು ಮಾಡ್ಕೋಬೇಡಿ. ಇದಕ್ಕೆ ಊಹಾಪೋಹಗಳಿಗೆ ಮತ್ತೆ ಕೆಲವೊಂದು ವಿಚಾರಗಳಿಗೆ ನೆಗೆಟಿವ್ ಆಗಿ ಬೇಕು ಅಂತಾನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದೆಲ್ಲರಿಗೂ ಗೊತ್ತು ಕೂಡ. ದಯವಿಟ್ಟು ಯಾರು ಗಲಾಟೆಗಳು ಮಾಡ್ಕೊಳ್ದೆ, ಮತ್ತೆ ಆ ಸಿಚುವೇಶನ್ ನ ಏನೇ ಇದ್ರು ಪ್ಲಸ್ ಆರ್ ಮೈನಸ್ ಆ ನೆಗೆಟಿವ್ ಅದೆಲ್ಲನೂ ನಿಭಾಯಿಸಿದ ಸಿನಿಮಾನ ಅಚ್ಚುಕಟ್ಟಾಗಿ ಸಿನಿಮಾ ಮಾತ್ರ ನೋಡೋಣ. ಸಿನಿಮಾನ ಎಷ್ಟು ಅಚ್ಚುಕಟ್ಟಾಗಿ ಬೇಕು ಅಷ್ಟು ಸಿನಿಮಾನ ಗೆಲ್ಸ್ಕೊಳ್ಳೋಣ. ಮತ್ತೆ ಇನ್ನೊಂದು ಏನಂದ್ರೆ ಎಲ್ಲಾ ಹೀರೋಗಳ ಸಿನಿಮಾ ಇವಾಗ ಎಸ್ಪೆಷಲಿ ನಿಮಿಕಾ ಮೇಡಮ್ ಮಾಡಿದ್ದಾರೆ, ಅವ್ರ ಸಿನಿಮಾನ ನಾವು ಗೆಲ್ಲಿಸ್ಕೋಬೇಕು, ನಮ್ಮ ಅಭಿಮಾನದ ಪ್ರಶ್ನೆ. ಬಟ್ ಡಿ-ಬಾಸ್ ಡೆವಿಲ್ ಸಿನಿಮಾ ಪ್ರತಿಯೊಬ್ಬ ಕನ್ನಡಿಗನ ಸ್ವಾಭಿಮಾನದ ಪ್ರಶ್ನೆ. ದಯವಿಟ್ಟು ಒಬ್ಬ ಕಲಾವಿದನ ಸಹಾಯಕ್ ಬಿಡಬಾರ್ದು. ಕಲಾವಿದ ಇವತ್ತು ಕಷ್ಟದಲ್ಲಿ ಇರ್ಬೋದು, ಪರ್ಸನಲಿ ಏನೇ ಇರ್ಲಿ, ನಿಜ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಒಬ್ಬ ಕೆಟ್ಟವನು ಇದ್ದೇ ಇರ್ತಾನೆ, ಒಳ್ಳೆಯವನು ಇದ್ದೇ ಇರ್ತಾನೆ. ಅವ್ರು ಪರ್ಸನಲ್ ಬೇಡ, ಪ್ರೊಫೆಷನಲಿ ಕನ್ನಡಕ್ಕೋಸ್ಕರ ನಿಂತ್ಕೊಂಡಿದ್ದಾರೆ, ಕನ್ನಡ ಸಿನಿಮಾಗಳಿಗೋಸ್ಕರ ನಿಂತ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಇವತ್ತೇನಾದ್ರು ದರ್ಶನ್ ಸರ್ ಇದ್ದಿದ್ರೆ ಮೇಡಮ್ಗೆ ವಿಶ್ ಮಾಡಿರೋರು, ಡೌಟೇ ಬೇಡ. ಯಾಕಂದ್ರೆ ಆ ಬಾಂಡಿಂಗ್ ಹಂಗೆ ಉಳಿಸ್ಕೊಂಡಿದ್ದಾರೆ, ಎಲ್ಲರೂ ಪ್ರೀತಿನ ಆ ತರ ಗಳಿಸ್ಕೊಂಡಿದ್ದಾರೆ. ಪರ್ಸನಲಿ ಏನೇ ಇದ್ರು. ಆಮೇಲೆ ಇನ್ನೊಂದು ಏನಪ್ಪಾ, ಅದು ಸ್ಟಾರ್ ವಾರು ಸುದೀಪ್ ಸರ್ ಸಿನಿಮಾ ಹಿಂದೆ ಹೋಯ್ತು, ಅದು ಆ ತರ ಪೋಸ್ಟ್ಗಳು ಯಾವುದೇ ಡಿ-ಬಾಸ್ ಫ್ಯಾನ್ಸ್ ಗಳು ಆಗ್ತಿಲ್ಲ. ಎಲ್ಲರಿಗೂ ಒಂದ್ ನೆನಪಿರ್ಲಿ, ಯಾರು ಡಿ-ಬಾಸ್ ಫ್ಯಾನ್ಸ್ ಗಳು ನಾವು ಮೇಲೂ ನೀವು ಕೆಳಗೆ ಅಂತ ಯಾರು ಹೇಳ್ತಿಲ್ಲ. ಒಳ್ಳೆ ಸಿನಿಮಾಗಳಿದೆ 2. ಡೆವಿಲ್ ಫಸ್ಟ್ ಬರ್ತಾ ಇದೆ, ಆಮೇಲೆ ಮಾರ್ಕ್ ಸಿನಿಮಾ ಹಿಂದೆ ಹೋಗಿದೆ ಅಂತ ಏನೋ ಕೇಳ್ತಾ ಇದೀವಿ, ಅದು ಹಿಂದೆ ಹೋಗಿದಿಲ್ಲ ಗೊತ್ತಿಲ್ಲ. ಬಟ್ ಅದಕ್ಕೆ ಪೋಸ್ಟ್ಗಳು ನೆಗೆಟಿವ್ ನೋಡ್ತಾ ಇದ್ವಿ. ಸುದೀಪ್ ಸರ್ ಬಗ್ಗೆ ತುಂಬಾ ನೆಗೆಟಿವ್ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸರ್ ನಮ್ಗಳ ಮಧ್ಯೆ ಸ್ಟಾರ್ ವಾರ್ ಇಲ್ಲ. ಫಸ್ಟ್ ನಾವು ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು, ಕನ್ನಡ ಸಿನಿಮಾಗಳನ್ನ ಬೆಳೆಸ್ಕೋಬೇಕು. ಸೆಕೆಂಡ್ ಒನ್ ಬಂದ್ಬಿಟ್ಟು ನಾವು ಅವ್ರ ಸಿನಿಮಾನ ನೋಡ್ತೀವಿ, ನಮಗೂ ಅವ್ರ ಮೇಲೆ ಅಷ್ಟೇ ಗೌರವ ಇದೆ, ಒಳ್ಳೆ ಕಲಾವಿದ್ರು ಕೂಡ. ಸೊ ದಯವಿಟ್ಟು ಎಲ್ಲರೂ ಎಲ್ಲಾ ಸಿನಿಮಾನ ನೋಡಿ, ಒಳ್ಳೇದಾಗ್ಲಿ. ಡೆವಿಲ್ ಸಿನಿಮಾ 11th ಬರ್ತಾ ಇದೆ, ಎಲ್ಲೂ ಯಾರು ಗಲಾಟೆ ಮಾಡ್ಕೋಬೇಡಿ. ಸರ್ ತುಂಬಾ ಖುಷಿ ಆಗುತ್ತೆ. ಇದಕ್ಕಿನ್ನ ಫ್ರೆಂಡ್ಶಿಪ್ ಏನ್ ಬೇಕು ಸರ್? ಚೆನ್ನಾಗಿದ್ದಾಗ ಇವಾಗ ನಾವು ಆಲ್ಮೋಸ್ಟ್ ಇತ್ತೀಚೆಗೆ ನೋಡಿದೀವಿ, ಅವ್ರದ್ದು ಗಜಪಡೆ ಅಂತ ಇದ್ರು, ಕೆಲವರೆಲ್ಲ ಅವ್ರಗಳದ್ದು ಬೈಟ್ಸ್ ಎಲ್ಲ ತಗೊಂಡ್ರು. ಅವ್ರ ಕೈಯಲ್ಲಿ ಪೈನ್ ಇರುತ್ತೆ, ಬಟ್ ಯಾವ್ದೋ ಒಂದು ಸಿನಿಮಾ ಫಂಕ್ಷನ್ಗೆ ಹೋಗಿರ್ತಾರೆ. ಅವ್ರು ಕೆಲವು ಟೈಮಲ್ಲಿ ತುಂಬಾ ಟಯರ್ಡ್ ಆಗಿರುತ್ತೆ, ಸಿನಿಮಾ ಫಂಕ್ಷನ್ಗೆ ಹೋಗಿರ್ತಾರೆ. ಇದನ್ನೆಲ್ಲ ದಾಟಿ ಎಷ್ಟೋ ಜನ ಕಲಾವಿದ್ರಿಗೆ ಒಳ್ಳೇದ್ ಮಾಡಿದ್ರು. ಅದಾದ್ಮೇಲೆ ಇದೇ ತರ ಸೇಮ್ ಮೈಕ್ಗಳಿರುತ್ತೆ. ನೀವು ಕ್ವಶನ್ ಕೇಳ್ತೀವಿ ದರ್ಶನ್ ಸರ್ ಬಗ್ಗೆ ಅಂತ ತಕ್ಷಣ ಹಿಂಗ್ ನೋಡ್ಬಿಟ್ಟು ಜಸ್ಟ್ ನನಗೇನು ಗೊತ್ತಿಲ್ಲ ಅನ್ನೋ ತರ ಹೋಗಿದ್ದಾರೆ. ಸರ್ ಒಳ್ಳೇದಾಗ್ಲಿ. ನಮ್ಗೆ ಇವಾಗ ಎಲ್ಲರೂ ಎಲ್ಲಾ ಕಡೆ ಕೇಳ್ತಿದ್ದಾರೆ, ದರ್ಶನ್ ಸರ್ ಬಗ್ಗೆ ಯಾರು ಬೈಟ್ ಹಾಕ್ಸ್ತಿಲ್ಲ, ದರ್ಶನ್ ಸರ್ ಬಗ್ಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂತ. ದರ್ಶನ್ ಸರ್ ಸಪೋರ್ಟ್ ಮಾಡ್ಬೇಕು ಹೊರತು ಅವ್ರುಗಳು ಯಾರು ಸಪೋರ್ಟ್ ನಮಗೆ ಬೇಡ. ಬಟ್ ಏನಂದ್ರೆ ದೇವ್ರು ಒಂದ್ ವರ ಕೊಟ್ಟಿದ್ರು ಅವ್ರಿಗೆ, ಸ್ಟಾರ್ಡಮ್ ಅನ್ನೋದಿರ್ಬೋದು, ಒಂದ್ ಸಪೋರ್ಟ್ ಅನ್ನೋದಿರ್ಬೋದು. ದೇವ್ರು ವರ ಕೊಟ್ಟಾಗ ದೇವ್ರಿಗೆ ವರ ತಿರುಗಿಸ್ಕೊಡೋಷ್ಟು ನಮ್ಗೆ ಆ ಶಕ್ತಿ ಇಲ್ಲ. ಬಟ್ ಆ ವರ ಕೊಟ್ಟಿರೋ ದೇವ್ರಿಗೆ ಪೂಜೆ ಮಾಡಿ ಒಂದು ಕೃತಜ್ಞತೆ ಅನ್ನೋದು ಸಲ್ಲಿಸಬೇಕು. ಮನುಷ್ಯನಿಗೆ ಮಾನವೀಯತೆ, ಆ ಗುಣಗಳು ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ನಾವು ಇಂಡಸ್ಟ್ರಿ ಕೆಲಸ ಮಾಡ್ತಿರೋದ್ರಿಂದ ನಮ್ಗೊಂದು ಅರ್ಥ ಆಗಿದೆ, ಯಾರ್ಯಾರು ಯಾವಾಗ ಹೆಂಗ್ ಬದಲಾಗ್ತಾರೆ. ಮನುಷ್ಯ ಅನ್ನೋದು ಹೆಂಗೆ ಅಂದ್ರೆ ಸರ್, ಎತ್ತ ಇಲ್ಲ ಅಡಿ ಬಿಚ್ಚೋ ಕೆಲಸ ಯಾರು ಮಾಡಬಾರ್ದು. ಚೆನ್ನಾಗಿದ್ದಾಗ ನಮ್ ದೇವ್ರು ಆ ಕ್ರಾಂತಿ ಟೈಮಲ್ಲಿ
ಎಲ್ಲ ಮೀಡಿಯಾಗಳಲ್ಲಿ ಪ್ರಮೋಷನ್ ಮಾಡ್ತಾ ಇರಲಿಲ್ಲ. ಅವಾಗ ನೀವುಗಳೆಲ್ಲ ಪ್ರಮೋಷನ್ ಮಾಡ್ತಾ ಇದ್ರಿ. ಅವಾಗ ಮೀಡಿಯಾದಲ್ಲಿ ದರ್ಶನ್ ಸರ್ ಹೆಸರನ್ನ ಹೇಳಿದ್ರೆ ಎಷ್ಟೋ ಸ್ಟಾರ್ಗಳು ಹಾಕಲ್ಲ ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ದರ್ಶನ್ ಸರ್ ಹೆಸರು ಹೇಳ್ಬಿಟ್ಟು ಅದನ್ನ ನಾವು ನಮ್ಮ ಸೆಲೆಬ್ರಿಟೀಸ್ ಎಷ್ಟು ಚೆನ್ನಾಗಿದ್ರು ಅಂದ್ರೆ ಅವಾಗ ಸರ್ ನಮ್ಮ ಡಿ ಬಾಸ್ ಫ್ಯಾನ್ಸ್ಗಳು ಅವ್ರು ದರ್ಶನ್ ಸರ್ ಹೆಸರೆತ್ತಿದ್ರೆ ಸಾಕು, ನಮ್ಮ 50 ಲಕ್ಷ ಖರ್ಚು ಮಾಡಿದ್ರು ಆಗದಿರೋಷ್ಟು ಪ್ರಮೋಷನ್ ನ ಅವ್ರು 5 ನಿಮಿಷ ಮಾತಾಡಿದ್ರೆ ನಾವು ಎಲ್ಲಾ ಫ್ಯಾನ್ ಪೇಜ್ ಗಳಲ್ಲಿ ಪ್ರಮೋಷನ್ ಬಿಟ್ಬಿಡ್ತಾ ಇದ್ವಿ. ಬಟ್ ಇವಾಗ ನಮಗೂ ಬುದ್ಧಿ ಬಂದಿದೆ, ಯಾರ್ಯಾರು ಯಾವಾಗ ಹೆಂಗ್ ಬದಲಾಗ್ತಿದ್ದಾರೆ, ಯಾರು ಟೈಮ್ ಪಾಸ್ಗೆ, ಯಾರು ಟೈಮ್ ನೋಡ್ಕೊಂಡು ಟೈಮ್ಗೋಸ್ಕರ ಯಾರು ನಮ್ ಬಾಸ್ ಕಾಲಿಡಿದ್ರು, ನಮ್ ಬಾಸ್ ಜೊತೆ ಚೆನ್ನಾಗಿದ್ರು, ನಮ್ ಬಾಸ್ನ ಇವಾಗ ತಿರುಗಿಸಿ ನಾವೇ ಬರ್ತೀವಿ, ನಾವು ಆಪೋಸಿಟ್ ಬರ್ತೀವಿ, ಹಂಗೆ ಹಿಂಗೆ ಏಕವಚನದೆಲ್ಲ ಮಾತಾಡ್ಬಿಟ್ಟಿದ್ದಾರೆ. ಸರ್ ಏನೇ ಇದ್ರು ಅವ್ರ ಪರ್ಸನಲ್ ವಿಚಾರ ಬಿಟ್ಟು ನೋಡಿದ್ರೆ ಕನ್ನಡ ಇಂಡಸ್ಟ್ರಿಗೆ ಕನ್ನಡಕ್ಕೋಸ್ಕರ ದುಡಿತಾರಂತ ಒಬ್ಬ ಕಲಾವಿದ. ಫಸ್ಟ್ ನಾವು ಒಬ್ಬ ಕಲಾವಿದನ್ ಗೌರವ ಕೊಡೋಣ. ಯಾವುದೇ ಸ್ಟಾರ್ ವಾರ್ ಇಲ್ಲ ಸರ್. ಇವತ್ತು ಕಾಟೇರ 300 ಕೋಟಿ ಏನೋ ಆಲ್ಮೋಸ್ಟ್ ಒಂದು 200 CR ವರ್ಗು ಕಲೆಕ್ಷನ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ಅಂದ್ರೆ ದರ್ಶನ್ ಸರ್ ಫ್ಯಾನ್ಸ್ ಮಾತ್ರ ಅಲ್ಲ, ಅಪ್ಪು ಸರ್ ಫ್ಯಾನ್ಸ್ ನೋಡಿದ್ದಾರೆ. ಆಮೇಲೆ ಇನ್ನೊಬ್ಬ ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡು ನಾನು ಅಪ್ಪು ಸರ್ ಫ್ಯಾನ್ ಅಂತ ಹೇಳ್ಕೊಂಡು ಅರ್ಧ ಮುಖ ತೋರಿಸ್ಕೊಂಡು ವಿಡಿಯೋ ಮಾಡ್ತಾನೆ. ದಯವಿಟ್ಟು ಡಿ ಬಾಸ್ ಫ್ಯಾನ್ಸ್ ಗಳಿಗೆ ಎಲ್ಲರಿಗೂ ನಾನು ಈ ಮೂಲಕ ಕೇಳ್ಕೊಳ್ಳೋದು ಏನಂದ್ರೆ, ಅಂತ ಕಚಡ ನನ್ನ ಮಕ್ಳಿಗೆ ರಿಯಾಕ್ಷನ್ ಮಾಡಬೇಡಿ. ಅವ್ರು ಯಾರ ಫ್ಯಾನು ಆಗಿರಲ್ಲ. ಎಲ್ಲರ ಫ್ಯಾನ್ಸ್ಗಳು ಎಲ್ಲರನ್ನೂ ಇಷ್ಟಪಡ್ತಾರೆ. ಎಲ್ಲರನ್ನೂ ಇಷ್ಟಪಡುವಂತ ಕೆಲಸ ಎಲ್ಲರೂ ಮಾಡ್ತಾ ಇರ್ತಾರೆ. ನಾನು ಹೇಳೋದೇನು ಅಂತಂದ್ರೆ, ದಯವಿಟ್ಟು ಕನ್ನಡಿಗರು ಸರ್ ನಾವೆಲ್ಲ ಫಸ್ಟ್ ನಮ್ಮ ಸಿನಿಮಾಗಳನ್ನ ಉಳಿಸ್ಕೊಳ್ಳೋಣ. ಮತ್ತೆ ಇನ್ನೊಂದು ಕೆಲವೊಬ್ರು ಸ್ಟೇಟಸ್ ಹಾಕ್ಬಿಟ್ಟು ಅದು ಇದೆಲ್ಲ ಮಾಡ್ಬಿಟ್ಟು ಟ್ರೋಲ್ ಮಾಡ್ಬೋದು, ನೆಗೆಟಿವ್ ಹಾಕ್ಸ್ಬೋದು ಅಂತ ಅನ್ಕೊಂಡು ಸ್ಟೇಟ್ ಅವ್ರ ಆಪೋಸಿಟ್ ಬಂದ್ರೆ ಎದ್ರಲ್ಲ ಸರ್. ನಾವ್ ಚಿಕ್ಕ ಮಕ್ಳ ತರ ಸ್ಟೇಟಸ್ ಹಾಕಿ ಉರಿಸ್ತೀವಿ, ಸ್ಟೇಟಸ್ ಹಾಕಿ ನೆಗೆಟಿವ್ ಮಾಡ್ತೀವಿ. ನಮ್ ಟಾರ್ಗೆಟ್ ಸ್ಟೇಟ್ ನೇ ಅಳ್ಳಾಡ್ಸೋ ಲೆವೆಲ್ ಇದೆ. ಇನ್ಯಾರೋ ಚಿಕ್ಕ ಮಕ್ಳ ತರ ಸ್ಟೇಟಸ್ ಅಲ್ಲಿ ನೆಗೆಟಿವ್ ಕಮೆಂಟ್ ಹಾಕ್ತಿವಿ, ಸಾಂಗ್ ಚೆನ್ನಾಗಿಲ್ಲ, ಸಿನಿಮಾ ಚೆನ್ನಾಗಿಲ್ಲ, ಸಿನಿಮಾ ಸೇಲ್ ಆಗಿಲ್ಲ, ಸ್ಟೇಟ್ಗೆ ಎದ್ರಲ್ಲ ಸ್ಟೇಟಸ್ ಎದಿರ್ತೀವ. ಸೊ ನಮ್ ಟಾರ್ಗೆಟ್ ಇರೋದು ಕರ್ನಾಟಕ ಸ್ಟೇಟ್ ಅಲ್ಲಿ ಒಂದು ಹಾವಳಿ ಇದೆ. ಕನ್ನಡ ಕಲಾವಿದರನ್ನ, ಕನ್ನಡ ಸಿನಿಮಾದವ್ರನ್ನ ಎಲ್ಲರೂ ಉಳಿಸ್ಕೋಬೇಕು. ಎಲ್ಲಾ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಡಿ ಬಾಸ್ ಡೆವಿಲ್ ಸಿನಿಮಾ ನೋಡಿ ಯಾರು ಎಲ್ಲೂ ಗಲಾಟೆ ಮಾಡ್ಕೊಬೇಡಿ. ಥ್ಯಾಂಕ್ ಯು ಸೊ ಮಚ್.